ಪ್ರಸ್ತುತ ಬೆಳವಣಿಗೆ ನಾವು ಗಮನಿಸ್ತಾ ಇದ್ದೀವಿ. ಪ್ರಸ್ತುತ ಟ್ರೆಂಡ್ ಗಮನಿಸ್ತಾ ಇದ್ವಿ. ಪಂಚರಾಜ್ಯ ಚುನಾವಣೆಯ ಫಲಿತಾಂಶ ಇರಬಹುದು ಅಥವಾ ಈ ಬೈ ಎಲೆಕ್ಷನ್ ಫಲಿತಾಂಶ ಇರಬಹುದು, ಇದೆಲ್ಲವನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಇದೆಲ್ಲದರ ನಡುವೆ ಮೇಲ್ಮನೆ ವಿರೋಧ ಪಕ್ಷದ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿ ಅವರು ಕೂಡ ನೇರ ಸಂಪರ್ಕದಲ್ಲಿ ಇರುವಂಥದ್ದು ನಮ್ಮ ಜೊತೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್, ಪ್ರಸ್ತುತ ಚುನಾವಣೆಯ ಒಂದು ಫಲಿತಾಂಶ ಏನಾಗಬಹುದು ಕುತೂಹಲದ ನಡುವೆ ಬೈ ಎಲೆಕ್ಷನ್ ರಿಸಲ್ಟ್ ಏನಾಗಬಹುದು ಅನ್ನುವಂಥದ್ದು ಕೂಡ ಒಂದು ಕುತೂಹಲ ಇದೆ. ಸೊ ಏನ್ ಹೇಳ್ತೀರಾ ಸರ್, ತಮ್ಮ ರಿಯಾಕ್ಷನ್, ಫಸ್ಟ್ ರಿಯಾಕ್ಷನ್? ನೋಡಿ, ಎರಡೂ ಕ್ಷೇತ್ರಗಳಲ್ಲಿ ಬಾಗಲಕೋಟೆ ಮತ್ತು ದಾವಣಗೆರೆ ಕ್ಷೇತ್ರಗಳಲ್ಲಿ ನಾವು ಗೆಲ್ತೇವೆ ಅಂತಕ್ಕಂಥ ಭರವಸೆ ಇತ್ತು. ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಹಠಕ್ಕೆ ಬಿದ್ದು ಅಲ್ಲಿ ಸರ್ಕಾರಿ ಚುನಾವಣೆಯನ್ನ ಬಾಗಲಕೋಟೆಯಲ್ಲಿ ಮಾಡಿದ್ರು. ಹಣ ಹಂಚತಕ್ಕಂಥದ್ದು, ಗವರ್ಮೆಂಟ್ ಮೆಷಿನರಿನ ಟೀಚರ್ಗಳ ಕೈಯಲ್ಲಿ ಕೆಲಸ ಮಾಡಿಸಿದ್ದನ್ನ ಆವತ್ತೇ ಟಿವಿಗಳಲ್ಲಿ ನೀವು ಬಿತ್ತರಿಸಿದ್ದೀರಿ. ಪೊಲೀಸ್ನವರನ್ನ ಹಿಡ್ಕೊಂಡು ಹಣ ಹಂಚಿದ್ದನ್ನ ನಾವು ಆವತ್ತೇನೆ ಹೇಳಿದ್ದೇವೆ. ಅಂದ್ರೆ ಶತಾಯಗತಾಯ ಗೆಲ್ಲಬೇಕು ಅನ್ನೋ ಒಂದು ಇದರಲ್ಲಿ ಅವರು ಅಲ್ಲಿ ಕುಳಿತಿದ್ರು. ದಾವಣಗೆರೆ ಅದು ಡಿ ಕೆ ಶಿವಕುಮಾರ್ ಇಷ್ಟ, ಅವ್ರು ಯಾರಿಗಾದ್ರೂ ಕೊಟ್ಕೊಳ್ಳಿ, ಯಾರನ್ನಾದ್ರೂ ಗೆಲ್ಸ್ಕೊಳ್ಳಿ ಅಂತ ಬಿಟ್ಟಿದ್ರು. ಹೀಗೆ ಆವತ್ತೇ ನಾನು ಹೇಳಿದ್ದೇನೆ, ಇಲ್ಲಿ ದಾವಣಗೆರೆಯಲ್ಲಿ ನಾವು 100ಕ್ಕೆ 100 ಗೆಲ್ತೇವೆ ಮತ್ತು ಅಲ್ಲಿಯೂ ಕೂಡ ಗೆಲ್ತೇವೆ ಬಾಗಲಕೋಟೆಯಲ್ಲಿ ಅಂತ. ಆದರೆ ಅಲ್ಲಿ ಸರ್ಕಾರ ಯಂತ್ರ ಸಂಪೂರ್ಣವಾಗಿ ಕಾಂಗ್ರೆಸ್ನ ಪರವಾಗಿ ನಿಂತು ಕೆಲಸ ಮಾಡಿ ಇವತ್ತು ಅಂತ ಪರಿಸ್ಥಿತಿಯನ್ನು ಅಲ್ಲಿ ನಿರ್ಮಾಣ ಮಾಡಿದ್ದನ್ನು ನಾವು ಕೂಡ ಅವತ್ತು ಹೇಳಿದ್ದೇವೆ. ಆದ್ದರಿಂದಾಗಿ ವ್ಯತಿರಿಕ್ತವಾದ ಈ ಫಲಿತಾಂಶಗಳು ಬರಲಿಕ್ಕೆ ಇವತ್ತು ಕಾರಣ ಕಾಣ್ತಾ ಇದೆ. ಬಿಜೆಪಿಗೆ ದಾವಣಗೆರೆ ದಕ್ಷಿಣ, ಕಾಂಗ್ರೆಸ್ನ ಭದ್ರಕೋಟೆ ಆಗಿದ್ದ ದಾವಣಗೆರೆ ದಕ್ಷಿಣದಲ್ಲಿ ಬಿಜೆಪಿ ಅಭ್ಯರ್ಥಿ ಮುನ್ನಡೆ ಕಾಯ್ದುಕೊಂಡಿರುವಂಥದ್ದು ನೋಡಿದಾಗ ಗೆಲುವಿನ ಅಂಶಗಳು ಏನೇನು ಇರಬಹುದು, ಅಥವಾ ಒಂದಷ್ಟು ಸ್ಟ್ರಾಟಜಿ ಅಂತ ಬಂದಾಗ ಬಿಜೆಪಿ ತನ್ನದೇ ಆದಂಥ ತಂತ್ರಗಾರಿಕೆಯನ್ನ ಏನು ರೂಪಿಸಿತ್ತು, ಇದೆಲ್ಲವೂ ವರ್ಕೌಟ್ ಆಗ್ಬೋದಾ? ಮತ್ತೆ ಕಾಂಗ್ರೆಸ್ನ ಗೊಂದಲ ಬಿಜೆಪಿಗೆ ಪ್ಲಸ್ ಆಗಬಹುದಾ ಅಂತ ಅಲ್ಲಿ? ಇಲ್ಲ ನೋಡಿ, ಕಾಂಗ್ರೆಸ್ಸಿನ ಗೊಂದಲ ಅನ್ನೋದಕ್ಕಿಂತ ನಮ್ಮ ಪಕ್ಷದ ಅಭ್ಯರ್ಥಿ ಒಬ್ಬ ಎಸ್.ಟಿ ಸಮುದಾಯಕ್ಕೆ ಸೇರಿದವರು. ಆದರೆ ನಮ್ಮ ಮತ ಬ್ಯಾಂಕು ಒಂದು ಅಂಶವೂ ಕೂಡ ಆಚೆ ಈಚೆ ಆಗಲಿಲ್ಲ. ಅದು ನಂಬರ್ 1. ಎರಡನೇದು, ಅಭ್ಯರ್ಥಿ ಬಹಳ ಉತ್ತಮವಾದ ಅಭ್ಯರ್ಥಿ ಅಂತಕ್ಕಂಥ ದೊಡ್ಡ ಒಂದು ನಮಗೆ ಶಕ್ತಿಯಾಗಿತ್ತು. ಅದಾದ ನಂತರ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರುಗಳು ಒಗ್ಗಟ್ಟಿನಿಂದ ಶ್ರಮಿಸಿದ್ದು 3ನೇ ಅಂಶ. ಹೀಗೆ ಎಲ್ಲವೂ ನಮ್ಮ ಕೈ ಹಿಡಿಯತಕ್ಕಂಥ ವಿಚಾರ ನಾವು ಆವತ್ತೇ ನಾವು ನಂಬಿದ್ವಿ, ಅದರ ಪ್ರಕಾರ ಆಗಿದೆ. ಆದರೆ ಕಾಂಗ್ರೆಸ್ನಲ್ಲಿಯೂ ಕೂಡ ಯಾವಾಗ ಮುಸ್ಲಿಮರಿಗೆ ಅನ್ಯಾಯ ಮಾಡಿದ್ರು ಅದು ಕೂಡ ಗೊಂದಲಕ್ಕೆ ಕಾರಣ ಆಯಿತು. ಅವರು ಕಾಂಗ್ರೆಸ್ ಸೋಲಿಸಬೇಕು ಅನ್ನೋ ಮನಸ್ಥಿತಿ ಅವರಲ್ಲೂ ಬಂದಿತ್ತು. ನಾನು ಆವತ್ತೇ ಹೇಳಿದೆ, ಕಾಂಗ್ರೆಸ್ನ ಮುಸಲ್ಮಾನ್ ಬಂಧುಗಳಲ್ಲಿ ಸೋಲಿಸಿದರೆ ಮಾತ್ರ ಅವರ ಭವಿಷ್ಯಕ್ಕೆ ಒಳ್ಳೆಯದು ಅಂತ. ಅದನ್ನು ಅವರು ಮಾಡಿದ್ದಾರೆ. ಆದರೆ ಅದು SDPI ಕಡೆ ಮತ ಅವರ ಕಡೆ ಹೋಗಿದೆ. ನಮ್ಮ ಕಡೆಯಲ್ಲೂ ಕೆಲವರು ಬಂದಿದ್ರು, ಅವರು ಮಾಡಿರಬಹುದು. ಸಾಮಾನ್ಯವಾಗಿ ಈಗ ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತಗಳು, ಮುಸಲ್ಮಾನ್ ಮತಗಳು, ಅಲ್ಲಿ ತಮಗೆ ಟಿಕೆಟ್ ಕೊಡಲ್ಲ ಅನ್ನುವಂಥ ತಾವೇ ಹೇಳಿದಾಗೆ ಅಸಮಾಧಾನ ಇದ್ದೇ ಇತ್ತು. ಸೊ ಇದು ಎಲ್ಲೋ ಒಂದು ಕಡೆ ಬಿಜೆಪಿಯತ್ತ ಹಲವಾರು ಮುಸಲ್ಮಾನ್ ಮತಗಳು ವಾಲೋದಕ್ಕೆ ಕಾರಣ ಆಗಿರಬಹುದು ಅಂತ ಅನ್ಸುತ್ತಾ? ಹಾಗಾದ್ರೆ ಅಲ್ಲ, ನಾನು ಅದನ್ನ ತಳ್ಳಿ ಹಾಕೋದಿಲ್ಲ, ಇಲ್ಲ ಅಂತ ಹೇಳೋದಿಲ್ಲ. ಅವರು ನಮ್ಮ ಮುಸಲ್ಮಾನ್ ಬಂಧುಗಳು ನಮ್ಮ ವಿರೋಧಿಗಳೇನೂ ಅಲ್ಲ. ಹೌದು. ಆದರೆ ಪರಿಸ್ಥಿತಿ ಏನಾಗಿತ್ತು, ಕಾಂಗ್ರೆಸ್ನವರು ವಿಷದ ಹುಳಗಳನ್ನ ಅವರ ತಲೆಯಲ್ಲಿ ಬಿಟ್ಟಿದ್ರಲ್ಲ, ಅವು ಈಗ ಕ್ರಮೇಣ ಕಳಚಿ ಹೋಗಲಿಕ್ಕೆ, ಸಾಯಲಿಕ್ಕೆ ಪ್ರಾರಂಭ ಆಗಿವೆ. ಆದ್ರಿಂದಾಗಿ ಈಗ ಅವರು ಕೂಡ ಪ್ರಬುದ್ಧರಾಗಿದ್ದಾರೆ. ಅವರು ಯೋಚನೆ ಮಾಡ್ತಿದ್ದಾರೆ, ನಮಗೇನು ಕಾಂಗ್ರೆಸ್ ಮಾತ್ರ ನಮ್ಮದೇನು ಅಲ್ಲ, ಎಲ್ಲ ಪಕ್ಷಗಳು ರಾಜಕಾರಣ ಮಾಡ್ತವೆ, ನಮ್ಮನ್ನು ಗೌರವಿಸ್ತಕ್ಕಂಥ ಪಕ್ಷಕ್ಕೆ ನಾವು ಕೂಡ ಮತ ಕೊಡಬೇಕು. ಬಿಜೆಪಿ ನಮ್ಮ ವಿರೋಧಿಗಳೇನೂ ಅಲ್ಲ, ನಾವು ಅವ್ರ ಜೊತೆಯಲ್ಲಿ ಇರ್ತೇವೆ ಅಂತೇಳಿ ಇಲ್ಲಿ ಮಾತ್ರ ಅಲ್ಲ, ದಾವಣಗೆರೆಯಲ್ಲಿ ಮಾತ್ರ ಅಲ್ಲ, ಪಶ್ಚಿಮ ಬಂಗಾಳ, ಕೇರಳ ಎಲ್ಲ ಕಡೆಯಲ್ಲೂ ನಮ್ಮ ಜೊತೆಯಲ್ಲೂ ಇವತ್ತು ಅವರು ಜೋಡಿಸ್ಕೊಂಡಿದ್ದಾರೆ. ಅದರಿಂದಾಗಿ ಅವರು ಕ್ರಮೇಣ ಕಾಂಗ್ರೆಸ್ ಅನ್ನು ತ್ಯಜಿಸಿ
ಬಿಜೆಪಿ ಕಡೆಗೆ ಬರ್ತಿದ್ದಾರೆ ಅನ್ನೋದಕ್ಕೂ ಕೂಡ ಇದು ಒಂದು ನಿದರ್ಶನ ಅಂತ ಹೇಳ್ಬೋದು. ಸರ್, ಬಾಗಲಕೋಟೆಯಲ್ಲಿ ವೀರಣ್ಣ ಚರಂತಿಮಠ್ ಅವರಿಗೆ ಸದ್ಯದ ನಾವು ಟ್ರೆಂಡ್ ನೋಡ್ತಾ ಹೋದ್ರೆ ಹಿನ್ನಡೆ ಆಗ್ತಾ ಇರುವಂತದ್ದು ಯಾವ ಕಾರಣಕ್ಕೆ ಸರ್? ಯಾಕಂತಂದ್ರೆ ಅಲ್ಲಿ ಎಲ್ಲಾ ಸಮುದಾಯದ ಪ್ರಮುಖ ಸ್ಟಾರ್ ಲೀಡರ್ಗಳು ಕೂಡ ಚುನಾವಣಾ ಪ್ರಚಾರದ ಅಖಾಡಕ್ಕೆ ಧುಮುಕಿದ್ರು ಬಿಜೆಪಿ ಅಭ್ಯರ್ಥಿಯ ಪರವಾಗಿ. ಮತ್ತೆ ಹಿಂದೂ ಫೈರ್ ಬ್ರಾಂಡ್ ಅಂತ ಕರೆಸ್ಕೊಳ್ಳುವಂಥ ಯತ್ನಾಳ್ ಅವರು ಕೂಡ ಕಣಕ್ಕಿಳಿದು ವೀರಣ್ಣ ಚರಂತಿಮಠ್ ಪರವಾಗಿ ಕ್ಯಾಂಪೇನ್ ಮಾಡಿದ್ದು ಉಂಟು. ಇಷ್ಟಾದರೂ ಕೂಡ ನಾನು ಫಲಿತಾಂಶ ಈಗಲೇ ಹೊರಬಿದ್ದಿದೆ ಅಂತ ಹೇಳ್ತಿಲ್ಲ, ಆದರೆ ಹಿನ್ನಡೆ ಆಗ್ತಾ ಇರೋದು ಯಾಕೆ ಅಂತ ಅನ್ಸುತ್ತೆ ಸರ್? ನೋಡಿ, ಹಿನ್ನಡೆ ಮುನ್ನಡೆ ಪ್ರಶ್ನೆ ಇದೆಯಲ್ಲ, ಇದು ನಾನು ನಿಮಗೆ ಮೊದಲೇ ಹೇಳಿದೆ. ಇದು ಸರ್ಕಾರಿ ಚುನಾವಣೆ ನಡೆಯಿತು. ಅಲ್ಲಿ ಎಲ್ಲ ಸಂಪೂರ್ಣ ಸಹಕಾರಿ ಯಂತ್ರವನ್ನ ದುರುಪಯೋಗ ಮಾಡಿಕೊಂಡು ಅಲ್ಲಿ ಚುನಾವಣೆ ನಡೆದಿರೋದು. ನಾವು ಆವತ್ತಿಂದ ಪ್ರಥಮದಿಂದ ನಾವು ಹೇಳ್ತಾನೆ ಬರ್ತಿದ್ವಿ, ಏನು ಕೊನೆಯಲ್ಲಿ ಅವರು ಹಂಚಿದ ಹಣದ ಮುಂದೆ ಬೇರೆಯವರು ನಿಲ್ಲಲಿಕ್ಕೂ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿಯನ್ನ ಅಲ್ಲಿ ನಿರ್ಮಾಣ ಮಾಡಿದ್ರು. ಅದು ಆ ಕಾರಣದಿಂದ ಇನ್ನೊಂದು ಹಿಂದೂ ಅಂತಕ್ಕಂಥ ಮತಗಳು ಅದು ಯಾವತ್ತೂ ಬಿಜೆಪಿಯನ್ನೇ ಜೊತೆಯಲ್ಲೇ ಇರ್ತವೆ, ಅಥವಾ ಹಿಂದೂಗಳು ಬೇರೆ ಎಲ್ಲೋ ಮತಗಳಿದ್ವು ಅದರಿಂದಾಗಿ ಅವರನ್ನು ಸೆಳೆಯಲಾಯಿತು. ಆ ಭಾವನೆ ಏನಿಲ್ಲ, ಹಿಂದೂಗಳು ಯಾವತ್ತೂ ನಮ್ಮ ಜೊತೆಯಲ್ಲೇ ಇದ್ದಾರೆ. ಆದರೆ ಅಲ್ಲಿ ಸ್ಟ್ರಾಟಜಿಗಳನ್ನು ಮಾಡಿದ್ದು ಹಲವು ಸ್ಟ್ರಾಟಜಿಗಳನ್ನು ಮಾಡಿದ್ವಿ. ಆದರೆ ಸರ್ಕಾರ ನಡ್ಕೊಂಡ ರೀತಿಗೆ ಅಥವಾ ಸರ್ಕಾರದ ಒತ್ತಡಕ್ಕೆ ಅಲ್ಲಿ ಜನ ಸಿಕ್ಕಿದ್ರು ಅಂತಕ್ಕಂಥದ್ದನ್ನು ನಾವು ಹೇಳ್ಬಹುದು ಅಂತ ಕಾಣುತ್ತೆ. ಇನ್ನು ಕೇರಳದಲ್ಲಿ ಸಿಎಂ ಪಿಣರಾಯಿ ವಿಜಯನ್ ತೀವ್ರ ಹಿನ್ನಡೆ ಇದೆ. ಭದ್ರಕೋಟೆ ಧರ್ಮಡಂನಲ್ಲಿ ಸಿಎಂ ಪಿಣರಾಯಿ ವಿಜಯನ್ಗೆ ತೀವ್ರ ಹಿನ್ನಡೆ ಇದ್ದು ಕೇರಳ ರಾಜಕೀಯ ಇತಿಹಾಸದಲ್ಲೇ ಅತಿ ದೊಡ್ಡ ಆಘಾತ ಆಯಿತು. ಹಾಲಿ ಸಿಎಂ ಪಿಣರಾಯಿ ವಿಜಯನ್ಗೆ ನಡುಕ ಶುರುವಾಗಿದೆ. 140 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿರುವಂತಹ ಕೇರಳದಲ್ಲಿ 71 ಮ್ಯಾಜಿಕ್ ನಂಬರ್. ಇಲ್ಲಿ ಆಡಳಿತಾರೂಢ LDFನ ಸಿಎಂ ಪಿಣರಾಯಿ ವಿಜಯನ್ಗೆ ಸೋಲಿನ ಭೀತಿ ಆವರಿಸಿದೆ. ಒಂದ್ ಕಡೆ ಅವರು ಸ್ಪರ್ಧೆ ಮಾಡುವಂತ ಭದ್ರಕೋಟೆಯಲ್ಲೇ ಹಿನ್ನಡೆ ಆಗ್ತಾ ಇದೆ. ಇಲ್ಲಿ ಗಮನಿಸ್ತಾ ಹೋದ್ರೆ ಕೇರಳದಲ್ಲಿ LDF 41 ಕ್ಷೇತ್ರಗಳಲ್ಲಿ ಮುನ್ನಡೆ ಇದ್ರೆ UDF 98 ಕ್ಷೇತ್ರಗಳಲ್ಲಿ ಮುನ್ನಡೆ. ಇನ್ನು ಬಿಜೆಪಿ 1 ಕ್ಷೇತ್ರದಲ್ಲಿ ಮಾತ್ರ ಈ ಸಂದರ್ಭದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತದ್ದನ್ನ ಕಾಣಬಹುದಾಗಿದೆ. ತಮಿಳುನಾಡಲ್ಲಿ ನಟ ದಳಪತಿ ವಿಜಯ್ ಕಮಾಲ್ ಮಾಡ್ತಾ ಇದ್ದಾರೆ. ರಾಜಕೀಯ ಜೀವನದ ಆರಂಭದಿಂದಲೂ ಸವಾಲನ್ನ ಎದುರಿಸಿದ್ದಂಥ ವಿಜಯ್ ಕಾಲ್ತುಳಿತ ದುರಂತದ ಬಳಿಕ ವಿಜಯ್ ಕಟ್ಟಿ ಹಾಕೋದಕ್ಕೆ ಡಿಎಂಕೆ ತನ್ನೆಲ್ಲ ಶಕ್ತಿಯನ್ನು ಮೀರಿ ಪ್ರಯತ್ನವನ್ನು ಮಾಡಿತ್ತು, ಷಡ್ಯಂತ್ರ ರೂಪಿಸಿತ್ತು. ಚುನಾವಣಾ ರ್ಯಾಲಿಗಳು, ಆ ಸಂದರ್ಭದಲ್ಲಿ ರ್ಯಾಲಿಗೆ ಹಲವು ನಿರ್ಬಂಧಗಳನ್ನು ಸ್ಟಾಲಿನ್ ಸರ್ಕಾರ ಹೇರಿತ್ತು. ಈ ಎಲ್ಲ ಸವಾಲುಗಳನ್ನು ಎದುರಿಸಿ ಗೆಲುವಿನ ಹಾದಿಯಲ್ಲಿ ದಳಪತಿ ಹೆಜ್ಜೆ ಇಡ್ತಾ ಇದ್ದಾರೆ. ಈಗಾಗಲೇ 103 ಕ್ಷೇತ್ರಗಳಲ್ಲಿ ಟಿವಿಕೆ ಪಕ್ಷ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ದಳಪತಿ ವಿಜಯ್ ಸ್ಪರ್ಧಿಸಿರುವ 2 ಕ್ಷೇತ್ರಗಳಲ್ಲೂ ಕೂಡ ಮುನ್ನಡೆ ಇರುವಂತದ್ದು. ತಮಿಳುನಾಡಲ್ಲಿ ನಟ ದಳಪತಿ ವಿಜಯ್ ಕಮಾಲ್ ಮಾಡ್ತಾ ಇದ್ದಾರೆ. ಛಲವಾದಿ ನಾರಾಯಣ ಸ್ವಾಮಿ ಅವರೇ, ಬಹುಶಃ ಸರ್ ತಮಿಳುನಾಡಿನ ಪ್ರಸ್ತುತ ಒಂದು ಟ್ರೆಂಡ್ ಗಮನಿಸ್ತಾ ಇದ್ದೀರಿ. ಟಿವಿಕೆ ಡಿಎಂಕೆಯನ್ನು ಕೂಡ ಮೀರಿ ನಾಗಲೋಟದಲ್ಲಿ ಸಾಕ್ತಾ ಇರುವಂತದ್ದು. ಯಾವ ರೀತಿ ತಾವು ವ್ಯಾಖ್ಯಾನಿಸ್ತೀರಿ ಈ ಬೆಳವಣಿಗೆನ ಅಂತ? ನೋಡಿ, ತಮಿಳುನಾಡಿನಲ್ಲಿ ಈ ಸಿನಿಮಾ ಇನ್ಫ್ಲೂಯೆನ್ಸು ಯಾವಾಗಲೂ ಸ್ವಲ್ಪ ಕೆಲಸ ಮಾಡುತ್ತೆ. ಅದು ಕರ್ನಾಟಕದಲ್ಲಿ ನಡೆಯೋದಿಲ್ಲ. ಹೌದು. ಆದ್ದರಿಂದಾಗಿ ವಿಜಯ್ಗೆ ಅಲ್ಲಿ ಸ್ವಲ್ಪ ಮಣೆ ಆಗ್ತಕ್ಕಂಥ ಕೆಲಸ ನಡೆದಿದೆ. ಯುವಕರಲ್ಲಿ ಒಂದು ಬದಲಾವಣೆ ತರಬೇಕು. ಈ ಸಿನಿಮಾದ ಒಂದು ಇನ್ಫ್ಲೂಯೆನ್ಸ್ ಏನಿದೆ ಅದಕ್ಕೆ ಅಲ್ಲಿಯ ಯುವ ಜನರು ಸ್ವಲ್ಪ ಮರಳಾಗ್ತಕ್ಕಂಥದ್ದು ಮೊದಲಿಂದಲೂ ನಾವು ನೋಡ್ತೇವೆ. ಅದು ಹೊಸದೇ ಏನಲ್ಲ. ಆದರೆ ನಮ್ಮ ಭಾರತೀಯ ಜನತಾ ಪಕ್ಷ ಅಲ್ಲಿ ಕಡಿಮೆ ಸ್ಥಾನಗಳಲ್ಲಿ ನಮ್ಮದು ಸ್ಪರ್ಧೆ ಇದೆ. ನಮಗೆ ಬೇಕಾಗಿದ್ದು ಈ ಹಿಂದೂ ವಿರೋಧಿ ಡಿಎಂಕೆ, ಈ ಅಟ್ಟಹಾಸ ಮೆರೆಯತಕ್ಕಂಥ ಡಿಎಂಕೆ ಜನರ ದಾರಿ ತಪ್ಪಿಸಿ ಅಭಿವೃದ್ಧಿ ಶೂನ್ಯ ಮಾಡಿ ಎಲ್ಲವನ್ನೂ ಕೂಡ ಇವತ್ತು ಇಡೀ ದೇಶಕ್ಕೆ ಒಂದು ಕಪ್ಪು ಚುಕ್ಕೆ ಆಗಿದ್ದ ಆ ಡಿಎಂಕೆ ಪಕ್ಷದ ಸರ್ಕಾರವನ್ನ ತೆಗೆಯಬೇಕು ಅಂತಕ್ಕಂಥ ಉದ್ದೇಶ ನಮಗಿದ್ದಿದ್ದು. ಆ ಕಾರಣದಿಂದ ನಾವು ಇಷ್ಟೇ ಸೀಟ್ ಬೇಕು ಅಂತೇಳಿ ನಾವು ಹಠ ಹಿಡಿಯಲಿದೆ. ಅಣ್ಣಾ ಡಿಎಂಕೆ ಅವ್ರ ಜೊತೆಯಲ್ಲಿ ಸೇರಿ ಅವರಿಗೆ ನಾವು ಸಂಪೂರ್ಣ ಸಹಕಾರವನ್ನ ಕೊಟ್ಟಿದ್ದೇವೆ. ಈವನ್ ವಿಜಯ್ ಅವ್ರಿಗೂ ಕೂಡ ನಾವೆಲ್ಲ ಸೇರಿ ಕೆಲಸ ಮಾಡೋಣ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ನಾವು ವ್ಯಕ್ತಪಡಿಸಿದ್ವಿ. ಅದು ಏನು ಕೊನೆಯ ಗಳಿಗೆಯಲ್ಲಿ ಅದು
ಫಲಿಸಲಿಲ್ಲ. ಇವತ್ತು ಫಲಿತಾಂಶಗಳು ಇವತ್ತು ಅಲ್ಲಿ ಅಸೆಂಬ್ಲಿ ಆಗ್ತಕ್ಕಂಥ ಪರಿಸ್ಥಿತಿಗೆ ಬರಲಿಕ್ಕೆ ಅದೊಂದು ಕಾರಣ. ದ್ರಾವಿಡ ಸಿದ್ಧಾಂತಗಳು ಹಾಗೆಯೇ ಪ್ರಮುಖವಾಗಿ ತಮಿಳು ರಾಷ್ಟ್ರೀಯತೆಯ ನಡುವೆ ಟಿವಿಕೆ ತನ್ನದೇ ಆದಂತಹ ವಿಶಿಷ್ಟ ಸೈದ್ಧಾಂತಿಕ ಗುರುತನ್ನು ಸ್ಥಾಪಿಸುವಲ್ಲಿ ಬಹುಶಃ ಪ್ರಮುಖ ಹೆಜ್ಜೆ ಇಡ್ತಿದೆ ಅಂತ ಅನ್ಸುತ್ತಾ ಈ ಸಂದರ್ಭದಲ್ಲಿ? ನಾನು ನಿಮಗೆ ಹೇಳಿದ್ದು, ಇದು ಸೈದ್ಧಾಂತಿಕ ನೆಲಗಟ್ಟು ಅಂತ ಹೇಳೋದಕ್ಕಿಂತ ಇದು ಒಂದು ರೀತಿಯ ಸಿನಿಮಾ ಅಟ್ರಾಕ್ಷನ್. ಇದು ಸಿನಿಮಾದ ಸಿದ್ಧಾಂತ. MGR ಅವರು ಕೂಡ ಹೀಗೆ ಹೊರಹೊಮ್ಮಿ ಬಂದವರು, ಹಾಗೆ ಜಯಲಲಿತಾ ಅವರು ಕೂಡ ಹಾಗೆ ಬಂದವರು. ಬಟ್ ಈ ರೀತಿ ಅಲ್ಲಿ ಸಿನಿಮಾದಿಂದ ಬಂದು ತಮ್ಮ ಛಾಪು ಮೂಡಿಸಿದ್ದಂಥವರು ಅದೇ ನಡೆದಿದೆ ಇಲ್ಲೂ ಕೂಡ. ಎಸ್ ಛಲವಾದಿ ನಾರಾಯಣಸ್ವಾಮಿ ಅವರು ಈಗ ತಾವು ಹೇಳಿದ್ರಿ ಅಂತ ನಾನು ಒಪ್ತೀನಿ. ಯಾಕಂದ್ರೆ MGR ಅವರು ಮತ್ತೆ ಜಯಲಲಿತಾ ಅವರು ಇಬ್ಬರು ಕೂಡ ಸಿನಿಮಾ ಹಿನ್ನೆಲೆಯಿಂದ ಬಂದು ನಂತರದಲ್ಲಿ ಅವರು ಮುಖ್ಯಮಂತ್ರಿಗಳಾದಂಥವ್ರು. ಮತ್ತೊಂದು ಕಡೆ ಕರುಣಾನಿಧಿ ಅವರು ಸಿನಿಮಾ ಹಿನ್ನೆಲೆಯಿಂದ ಬಂದಂಥವ್ರೇನೆ. ಆದ್ರೆ ಆ ನಂತರದಲ್ಲಿ ಬಂದಂತ ಕಮಲ ಹಾಸನ್ ಮತ್ತೆ ವಿಜಯಕಾಂತ್ ಅವರಿಗೆ ಸಾಧ್ಯ ಆಗ್ಲೇ ಇಲ್ಲ. ಸಿನಿಮಾ ಹಿನ್ನೆಲೆಯಿಂದ ಬಂದ್ರು ಕೂಡ ಅಂತ ಒಬ್ಬ ಸೂಪರ್ ಸ್ಟಾರ್ ಕಮಲ ಹಾಸನ್ಗೆ ಸಾಧ್ಯ ಆಗಿಲ್ಲ. ಪಕ್ಷ ಕಟ್ಟಿದ್ರು ಕೂಡ ಅಧಿಕಾರದ ಗದ್ದುಗೆ ಇರಲಿಕ್ಕೆ. ಅದೆಲ್ಲವನ್ನು ಕೂಡ ಮೀರಿ ವಿಜಯ್ಗೆ ಅದು ಸಾಧ್ಯ ಆಗ್ತಾ ಇದೆ ಅನ್ನುವಂಥದ್ದೇ ಬಹಳ ವಿಶೇಷ. ನೋಡಿ, ಒಂದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಒಮ್ಮೆಲೆ 4 ಸಿನಿಮಾದವರು 4 ಮುಖಂಡರುಗಳು ಬಂದರೆ ಸಕ್ಸಸ್ ಆಗೋದು ಕಷ್ಟ. ಈಗ ಈ ಸಿನಿಮಾದವರ ಆಬ್ಸೆನ್ಸ್ ಅಲ್ಲಿ ತಕ್ಷಣಕ್ಕೆ ಎಮರ್ಜ್ ಆಗಿರೋದು ವಿಜಯ್ ಅವರು. ವಿಜಯ್ ಅವರು ಇನ್ನೊಬ್ಬರು ಬಂದಿದ್ರು ಅಂತ ಇಟ್ಕೊಳ್ಳಿ. ಈಗ ಯಾರೋ ರಜನಿಕಾಂತ್ ಅಂತವರು ಯಾರಾದ್ರೂ ಬಂದಿದ್ದಿದ್ರೆ ಈ ಸಿನಾರಿಯೋ ಬೇರೆ ಆಗ್ಬಿಡ್ತಿತ್ತು. ಏಕಾಂಗಿಯಾಗಿ ವಿಜಯ್ ಅವರು ಬಂದಿರೋದ್ರಿಂದ ಆ ಟ್ರೆಂಡ್ ಅವರ ಪರವಾಗಿ ಹೋಗಿದೆ ಅಂತಕ್ಕಂಥದ್ದು. ಇದೇ ರೀತಿ ಕರ್ನಾಟಕದಲ್ಲಿ ಯಾರು ಸಕ್ಸಸ್ ಆಗ್ಲಿಕ್ಕೆ ಆಗ್ಲಿಲ್ಲ, ಆಗೋದು ಇಲ್ಲ. ಹೌದೌದೌದು, ನಿಜ ನಿಜ. ಯಾಕಂದ್ರೆ ತಮಿಳುನಾಡು ರಾಜಕಾರಣನೇ ಬೇರೆ, ಕರ್ನಾಟಕದ ರಾಜಕಾರಣನೇ ಬೇರೆ. ಎಸ್ಸಿನ ನಂಗೆ ಇನ್ನೊಂದು ಪ್ರಶ್ನೆ ಇದೆ. ಪಶ್ಚಿಮ ಬಂಗಾಳದ ವಿಚಾರಕ್ಕೆ ಬರೋದಾದ್ರೆ, ಪಶ್ಚಿಮ ಬಂಗಾಳದ ವಿಚಾರಕ್ಕೆ ಬರೋದಾದ್ರೆ ಅಲ್ಲಿ ಮಮತಾ ದೀದಿ ಮತ್ತೆ ಅಧಿಕಾರದ ಕನಸು ಕಾಣ್ತಾ ಇದ್ರು. ಆದ್ರೆ ಬಿಜೆಪಿ ಈ ಎಲ್ಲ ಮಮತಾ ದೀದಿಯ ಅಧಿಕಾರದ ಕನಸನ್ನ ನುಚ್ಚುನೂರು ಮಾಡುವಂತ ಸಾಧ್ಯತೆ ಇದೆ. ಯಾವೆಲ್ಲ ಅಂಶಗಳು ಬಿಜೆಪಿಗೆ ಅಲ್ಲಿ ವರವಾಗಿ ಪರಿಣಮಿಸ್ತಾ ಇದೆ ಅಂತ ಅನ್ಸುತ್ತೆ ಸರ್? ಸದ್ಯದ ಟ್ರೆಂಡ್ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ? ನೋಡಿ, ದೇಶ ವಿರೋಧಿ ಚಟುವಟಿಕೆ ನಂಬರ್ 1 ದೀದಿ ಮಾಡಿದ್ದು. ಎರಡನೇದು, ಬಾಂಗ್ಲಾದೇಶಿಗರನ್ನ ತೆಗೆದುಕೊಂಡು ಬಂದು ಮತ ಬ್ಯಾಂಕ್ ಆಗಿ ಮಾಡಿ ಪಶ್ಚಿಮ ಬಂಗಾಳದಲ್ಲಿ ಇಟ್ಕೊಂಡಿದ್ದು. ಹಿಂದೂ ಜನಾಂಗಗಳು ಅಥವಾ ಮುಸ್ಲಿಂ ಅಂದರೆ ಮುಸಲ್ಮಾನರು ಮೊದಲಿಂದ ನಮ್ಮ ದೇಶದವರೇ ಆಗಿರ್ತಕ್ಕಂಥ ಮುಸಲ್ಮಾನ್ ಬಂಧುಗಳಿಗೆ ಹೊರದೇಶದಿಂದ ಬಂದ ಮುಸಲ್ಮಾನರಿಂದ ಬಹಳ ಅನ್ಯಾಯ ಆಗ್ತಿತ್ತು. ಹಿಂದೂಗಳು ಉಸಿರಾಟವೇ ನಿಲ್ಲುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ರು. ಎಲ್ಲದಕ್ಕಿಂತ ಮಿಗಿಲಾಗಿ ಭಯೋತ್ಪಾದನೆಯನ್ನ ಮಾಡಿ ಅವರನ್ನ ಹಿಂಸೆ ಮಾಡಿ ಮತದಾನ ಮಾಡಲಿಕ್ಕೂ ಹಿಂದೂಗಳಿಗೆ ಅವಕಾಶ ಇಲ್ಲದಂಥ ರೀತಿಯಲ್ಲಿ ಅಲ್ಲಿ ನಡ್ಕೊಂಡಿದ್ರು. ಈ ಎಲ್ಲ ಕಾರಣಗಳಿಂದ ಮಾಡಿ ಒಂದು ಗೂಂಡಾಗಿರಿ ಸರ್ಕಾರ ಅಲ್ಲಿತ್ತು. ಯಾರಿಗೂ ಕೂಡ ನೆಮ್ಮದಿ ಇಲ್ಲದ ಪರಿಸ್ಥಿತಿ ಇದ್ದಾಗ ಇಂಥ ತೀರ್ಮಾನಗಳು ಅನಿವಾರ್ಯ ಆಗಿರುತ್ತೆ. ಆ ಕಾರಣಕ್ಕೆ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಮಾಡಬೇಕು ಅನ್ನೋದು ಚುನಾವಣಾ ಆಯೋಗದ ನೀತಿಯಾಗಿತ್ತು. ಆ ಕಾರಣದಿಂದ ಚುನಾವಣಾ ಆಯೋಗ ಒಂದು ಉತ್ತಮವಾದ ಕಾರ್ಯವನ್ನು ಮಾಡಿ ಯಾರ್ಯಾರು ಹೊರದೇಶದಲ್ಲಿರ್ತಕ್ಕಂಥ ಅವರು ಬಂದು ಇಲ್ಲಿ ಮತದಾರರಾಗಿದ್ದರು ಅವರನ್ನು ಹೊರಗಟ್ಟತಕ್ಕಂಥ SIR ಅನ್ನು ಮಾಡಿಸಿದ್ದು, ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಮಾಡಿಸಲಿಕ್ಕೆ ಈಗ ಮಿಲಿಟರಿಯವರನ್ನು ತಂದು ಬೀದಿಗಿಳಿಸಿದ್ದು. ಇವೆಲ್ಲವೂ ಕೂಡ ಜನರಿಗೆ ಕೊಟ್ಟ ಒಂದು ನಂಬಿಕೆಯ ಶಕ್ತಿ. ಆ ಶಕ್ತಿಯ ಕಾರಣದಿಂದಾಗಿ ಎಲ್ಲರೂ ಭಯಭೀತರಾಗದೆ ಬಂದು ತಮ್ಮ ಭಾರತೀಯ ಜನತಾ ಪಕ್ಷದ ಪರವಾಗಿ ಇವತ್ತು ಅವರು ಮತ ಹಾಕಿದ್ದಾರೆ. ಇವತ್ತು ಒಂದನ್ನು ಅರ್ಥ ಮಾಡ್ಕೊಳ್ಬೇಕು, ಗೋಂಡಾಗಿರಿ ಮಾಡೋದನ್ನು ಯಾವುದೇ ಸರ್ಕಾರಗಳು ಮಾಡಬಾರ್ದು. ಇವತ್ತು ಜನರಿಗೆ ನೆಮ್ಮದಿ ಸಿಕ್ಕಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಯಾರೂ ಕೂಡ ಭಯಭೀತರಾಗಿ ಮನೆಯಲ್ಲಿ ಕೂತ್ಕೊಳ್ಬಾರ್ದು, ಹೋಗಿ ತಮ್ಮ ಮತದಾನದ ಚಲಾವಣೆಯನ್ನು ಮಾಡಬೇಕು ಅಂತೇನು ಹೇಳಿದ್ರು ಅದನ್ನು ತಡೆದಿದ್ದ ದೀದಿಯವರಿಗೆ ಇವತ್ತು ಚುನಾವಣಾ ಆಯೋಗ ತಕ್ಕ ಪಾಠ ಕಲಿಸಿದೆ. ಆ ಕಾರಣದಿಂದ ಜನರು ಇವತ್ತು
ನಿರ್ಭೀತರಾಗಿ ಮತ ಚಲಾಯಿಸಿದ್ರಿಂದ ಭಾರತೀಯ ಜನತಾ ಪಕ್ಷಕ್ಕೆ ಮುನ್ನಡೆ ಆಗ್ತಾ ಇದೆ. ಓಕೆ, ಥ್ಯಾಂಕ್ ಯು. ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್.